ನೀವು ಕೇಳಿರ್ಬೋದು, ಒಂದು ಚಿಕ್ಕ ಸೀನಿದ್ರು ಒಂದು ಡಿಸ್ಕ್ ಹೊರಗೆ ಬಂತು ಅಂತ, ಅಥವಾ ಒಂದು ಸಲ ಕೆಮ್ಮಿದ್ರು ಬೆನ್ನೋವು ಬಂದು ಬೆನ್ಮೂಳೆ ಫ್ರ್ಯಾಕ್ಚರ್ ಆಯಿತು ಅಂತ. ಸೊ ಇದೇ ಥರ ನಮ್ಮ ಹತ್ರ ಒಂದು ಪೇಷಂಟ್ ಬಂತು. ಒಂದು ವಾರದ ಹಿಂದೆ ಅವ್ರಿಗೆ ಮುಂಚೆನೇ ಒಂದು ಸ್ವಲ್ಪ ಲಂಗ್ ತೊಂದರೆ ಇತ್ತು. ಜೋರಾಗಿ ಒಂದು ಸಲ ಕೆಮ್ಮಿದ್ದಾರೆ. ಕೆಮ್ತಿದ್ದಂಗೆ ಸಿಕ್ಕಾಪಟ್ಟೆ ಬೆನ್ನೋವು ಬಂದಿದೆ. ಬೆನ್ನೋವು ಬಂದು ಎಕ್ಸ್ರೇ ಮಾಡಿ ನೋಡ್ತು ಅಂತಂದರೆ ಈ ರೀತಿ ನಮಗೆ ಬೆನ್ನಲ್ಲಿ ಒಂದು ಕಂಪ್ರೆಷನ್ ಫ್ರ್ಯಾಕ್ಚರು ಅಂತ ಕಾಣ್ತು. ಆ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಅವ್ರಿಗೆ ಕೆಮ್ಮಬೇಕಾರಾಗಲಿ ಅಥವಾ ಜೋರಾಗಿ ಉಸಿರು ತಗೋಬೇಕಾರಾಗಲಿ ಸಿಕ್ಕಾಪಟ್ಟೆ ನೋವು ಬರ್ತಾಯಿತ್ತು. ಮುಂಚೆ ನಾವೇನು ಮಾಡ್ತಾಯಿದ್ವಿ ಅಂತಂದರೆ, ಈ ಥರ ಫ್ರ್ಯಾಕ್ಚರ್ ಆಯಿತು ಅಂತಂದರೆ 2 ತಿಂಗಳು ಅಥವಾ 3 ತಿಂಗಳು ಬೆಡ್ ರೆಸ್ಟ್ ತಗೊಳ್ಳಿ, ಅಥವಾ ಮೇಜರಾಗಿ ಒಂದು ಸ್ಪೈನ್ ಸರ್ಜರಿ ಮಾಡಿ ಸರಿ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ವಿ. ಆದರೆ ಈಗಿನ ಕಾಲದಲ್ಲಿ ಒಂದು ತುಂಬ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರು ಕೈಫೋಪ್ಲಾಸ್ಟಿ ಅಂತ ಹೇಳಿ ಅವೈಲಬಲ್ ಇದೆ. ಚಿಕ್ಕದಾಗಿ ಚರ್ಮದಲ್ಲಿ ಒಂದು ಸಣ್ಣ ಕಟ್ಟನ್ನು ಮಾಡಿ ಯಾವ ಜಾಗದಲ್ಲಿ ಮೂಳೆ ಫ್ರ್ಯಾಕ್ಚರ್ ಆಗಿದೆಯೋ ಆ ಜಾಗಕ್ಕೆ ಮಾತ್ರ ತಲುಪ ಹಾಗೆ ಒಂದು ಚಿಕ್ಕ ಸೂಜಿನ ತಗೊಂಡು ಹೋಗಿ ಆ ಫ್ರ್ಯಾಕ್ಚರ್ ಆಗಿರೋ ಮೂಳೆ ಏನಿದೆ ಆ ಮೂಳೆ ಒಳಗಡೆ ಒಂದು ಸಣ್ಣದಾಗಿ ಒಂದು ಬೆಲೂನನ್ನು ನಾವು ಇನ್ಫ್ಲೇಟ್ ಮಾಡ್ತೀವಿ. ಹಾಗೂ ಆ ಬೆಲೂನ್ ಇನ್ಫ್ಲೇಟ್ ಮಾಡಿ ಜಾಗದಲ್ಲಿ ಆರ್ಟಿಫಿಷಿಯಲ್ ಬೋನ್ ಅಥವಾ ಬೋನ್ ಸಿಮೆಂಟ್ ಅನ್ನು ನಾವು ಫಿಲ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇಮ್ಮಿಡಿಯೇಟಾಗಿ ಫ್ರ್ಯಾಕ್ಚರ್ ನಮಗೆ ಹೀಲ್ ಆಗುತ್ತೆ, ಮತ್ತು ನಾರ್ಮಲ್ ಬೋನ್ಗಿಂತ 2ರಷ್ಟು ಜಾಸ್ತಿ ಸ್ಟ್ರೆಂತು ಫ್ರ್ಯಾಕ್ಚರ್ ಆಗಿರೋ ಬೋನಿಗೆ ಬಂದು ಅವ್ರಿಗಿರೋ ಪೇಯ್ನು ಇಮ್ಮಿಡಿಯೇಟಾಗಿ ವಾಸಿ ಆಗುತ್ತೆ.